ನಮಸ್ಕಾರ, ನೀವು ನೋಡ್ತಿದ್ದೀರಾ ಕಾಫಿ ವಿತ್ NKR. ನಾನು ರವಿ ಕಡೂರು. ಇವತ್ತು ಕೂಡ ಬಿಸಿ ಬಿಸಿ ಕಾಫಿಯೊಂದಿಗೆ ಬಿಸಿ ಬಿಸಿ ಸುದ್ದಿಗಳನ್ನು, ಇವತ್ತಿನ ಪ್ರಮುಖ ದಿನಪತ್ರಿಕೆಗಳಲ್ಲಿ ಏನಿದೆ ಆ ಸುದ್ದಿಗಳನ್ನು ಎಂದಿನಂತೆ ನಿಮ್ಮ ಮುಂದೆ ಇವತ್ತು ಕೂಡ ತಂದಿದ್ದೀನಿ. ಇವತ್ತು ಪ್ರಮುಖವಾಗಿ ಉದಯವಾಣಿ ಪತ್ರಿಕೆಯಲ್ಲಿ ಸಾಮಾನ್ಯವಾಗಿ ಈಗಾಗಲೇ ನೋಡ್ತಾ ಇದ್ದೀವಿ, ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂತಹ ವಿಷಯ ಏನಂತ ಹೇಳಿದ್ರೆ ನಾಗಮಂಗಲ ವಿಚಾರ. ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ಭಿನ್ನವಾಗಿ ಚರ್ಚೆ ಆಗ್ತಿರುವಂತಹ ವಿಷಯ ಅದಪ್ಪ ಅಂತ ಹೇಳಿದ್ರೆ ಅದು ನಾಗಮಂಗಲ. ಇನ್ನು ಪ್ರಮುಖವಾಗಿ ನಾಗಮಂಗಲ ADGP ಎತ್ತಂಗಡಿಯನ್ನು ಮಾಡಿರುವಂಥದ್ದು, ಈಗಾಗಲೇ ಇನ್ಸ್ಪೆಕ್ಟರ್ ಸಸ್ಪೆಂಡನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಕರ್ತವ್ಯ ಲೋಪ ಆರೋಪ ಕೂಡ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ HD ಕುಮಾರಸ್ವಾಮಿ ಕೂಡ ಆರೋಪವನ್ನು ಮಾಡಿದ್ರು. ಇದಕ್ಕೆ ನೇರ ಹೊಣೆ ಯಾರಾಗ್ತಾರೆ? ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಗುತ್ತೆ. ಕೋಮು ಗಲಭೆಗೆ ಕಾರಣ ಅವರೇ ಅನ್ನೋ ಒಂದು ಆರೋಪನ ಕೂಡ ಮಾಡಿದ್ರು HD ಕುಮಾರಸ್ವಾಮಿ ಅವರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇನ್ಸ್ಪೆಕ್ಟರ್ ಅವರನ್ನು ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಕರ್ತವ್ಯ ಲೋಪ ಆರೋಪ ಸರ್ಕಾರದಿಂದ ಕ್ರಮ ಈಗಾಗಲೇ ಜರುಗಿಸಲಾಗಿದೆ. ಈಗಾಗಲೇ DYSP ವಿರುದ್ಧವೂ ಕೂಡ ತನಿಖೆಯನ್ನು ಮಾಡ್ತೀವಿ ಅಂತ ಡಾಕ್ಟರ್ G ಪರಮೇಶ್ವರ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಹಾಗಾದರೆ ಏನು ರಿಯಾಕ್ಟ್ ಮಾಡಿದ್ರು ಅದನ್ನ ನೋಡೋದಾದರೆ, ಇದು ಕಾಂಗ್ರೆಸ್ ಪ್ರಾಯೋಜಿತ ಗಲಭೆ. ಈ ಗಲಭೆ ಪೂರ್ವಯೋಜಿತ ಕೃತ್ಯ. ಕಾಂಗ್ರೆಸ್ ಈ ಗಲಭೆಗೆ ಪ್ರಚೋದನೆ ಕೊಟ್ಟಿದೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇಂಥ ಗಲಾಟೆಗಳನ್ನು ಮಾಡಿ ಕಾಂಗ್ರೆಸ್ ಪ್ರಮುಖ ಒಂದು ಸಮುದಾಯವನ್ನು ಓಲೈಕೆ ಮಾಡಲು ಈಗಾಗಲೇ ತೀರ್ಮಾನ ಮಾಡಿದಂತೆ ಕಾಣ್ತಾ ಇದೆ ಅಂತ ಗಂಭೀರ ಆರೋಪವನ್ನು ಕಾಂಗ್ರೆಸ್ ಮೇಲೆ ಮಾಡ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು ಗಮನಿಸಬೇಕು, ಆರ್ ಅಶೋಕ್ ವಿಪಕ್ಷ ನಾಯಕ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಗಲಭೆ ಮಾಡಿದ್ರಲ್ಲ ಅವ್ರ ಮೇಲೆ ಯಾವುದೇ FIR ಕೂಡ ಫೈಲ್ ಆಗಿಲ್ಲ. ಅಂದರೆ ಅವರೆಲ್ಲ A30, A31 ಈ ಥರ ಆಗಿದೆ. A1 ಆರೋಪಿ ಯಾರಾಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಗಣೇಶನ್ನ ಕೂರಿಸಿದ್ರಲ್ಲ ಅವರು A1 ಆರೋಪಿಯನ್ನು ಮಾಡಿರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಅದಕ್ಕೆ ಪ್ರಮುಖವಾಗಿ ಇಲ್ಲಿ ಅದಕ್ಕೆ ರಿಯಾಕ್ಟ್ ಮಾಡಿರುವಂಥದ್ದು ಅಶೋಕ್. ಅನುಮತಿ ಪಡೆದು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದವರನ್ನೇ FIRನಲ್ಲಿ A1 ಮಾಡಿರುವುದಕ್ಕೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. A1ನಿಂದ A23ವರೆಗೆ ಕೇವಲ ಹಿಂದೂಗಳ ಹೆಸರಿದೆ, ನಂತರ ಮುಸ್ಲಿಂ ಸಮುದಾಯದವರ ಹೆಸರಿದೆ ಅಂತ ಗಂಭೀರ ಆರೋಪವನ್ನು ಮಾಡ್ತಾ ಇರುವಂಥದ್ದು ಆರ್ ಅಶೋಕ್. ಇಲ್ಲಿ ನಾಗಮಂಗಲ ಗಲಾಟೆಗೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪ ಆರೋಪದ ಮೇರೆಗೆ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅವರನ್ನು ಈಗಾಗಲೇ ಅಮಾನತುಗೊಳಿಸಲಾಗಿದೆ. ಅದರ ಜೊತೆಗೆ ಹಿರಿಯ IPS ಅಧಿಕಾರಿ, ಗುಪ್ತಚರ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಶರತ್ ಚಂದ್ರ ಅವರನ್ನು ಕೂಡ ಈಗಾಗಲೇ ಎತ್ತಂಗಡಿ ಕೂಡ ಮಾಡಲಾಗಿದೆ. ಅದಲ್ಲದೆ ನಾಗಮಂಗಲ DYSP ವಿರುದ್ಧ ಕೂಡ ತನಿಖೆಯನ್ನು ಮಾಡುವಂತೆ ಸಚಿವ ಡಾಕ್ಟರ್ G ಪರಮೇಶ್ವರ್ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು ಗಣೇಶ ಮೆರವಣಿಗೆ ಹೊರಡಬೇಕಿದ್ದಂತಹ ಮಾರ್ಗವನ್ನು ಮೊದಲೇ ನೀಡಲಾಗಿತ್ತು. ಇದನ್ನು ಇನ್ಸ್ಪೆಕ್ಟರ್ ಬದಲಾಯಿಸಿದ್ರು ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೆದರೆ ನಿಮ್ಮನ್ನೇ ಹೊಣೆ ಮಾಡೋದಾಗಿ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರ ಕೂಡ ನೀಡಲಾಗಿತ್ತು ಮುಂಚೆನೆ ಅನ್ನೋ ಒಂದು ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಡ್ಬೋದು ನಾಗಮಂಗಲ ಈಗಾಗಲೇ ಫುಲ್ಲು ನಾರ್ಮಲ್ ಕೂಡ ಆಗಿರುವಂಥದ್ದು ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಸೆಪ್ಟೆಂಬರ್ 14ರವರೆಗೆ ನಿಷೇಧಾಜ್ಞೆ ಕೂಡ ಜಾರಿ ಮಾಡಲಾಗಿತ್ತು. ಮದ್ಯ ಮಾರಾಟ ಆಗಿರ್ಬೋದು, ಸಂತೆ ಎಲ್ಲ ಕೂಡ ನಿಷೇಧ ಮಾಡಲಾಗಿದೆ. ಪ್ರಮುಖವಾಗಿ ಈಗ ನಾರ್ಮಲ್ ಪರಿಸ್ಥಿತಿಗೆ ಈಗಾಗಲೇ ನಾಗಮಂಗಲ ಕೂಡ ಬರ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಇಲ್ಲಿ ಡಾಕ್ಟರ್ G ಪರಮೇಶ್ವರ್ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ನಾಗಮಂಗಲ ಗಲಾಟೆಗೆ ಸಂಬಂಧಪಟ್ಟಂತೆ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅವರನ್ನು ಅಮಾನತುಗೊಳಿಸಲಾಗಿದೆ ಅಂತ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಇನ್ನು ಯಾವಾಗ ಈ ಘಟನೆ ಸಂಭವಿಸ್ತಲ್ಲ, ನಾಗಮಂಗಲಕ್ಕೆ ದೊಡ್ಡ ದೊಡ್ಡ ನಾಯಕರ ದಂಡೆ ಅಲ್ಲಿಗೆ ಹೋಯಿತು. ಪ್ರಮುಖವಾಗಿ ಯಾವ ನಾಯಕರು ಅಲ್ಲಿಗೆ ಹೋಗಿದ್ರು ಅದನ್ನು ನೋಡೋದಾದರೆ, ಘಟನೆಯ ನಂತರ ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ, BJP ರಾಜ್ಯ ಘಟಕದ ಅಧ್ಯಕ್ಷ BY ವಿಜಯೇಂದ್ರ, ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, CT ರವಿ, ಇನ್ನು ಸುರೇಶ್ ಗೌಡ, ರವೀಂದ್ರ ಶ್ರೀಕಂಠಯ್ಯ, ಡಾಕ್ಟರ್ K ಅನ್ನದಾನಿ, ಮಂಡ್ಯ ಜಿಲ್ಲಾ JDS ಅಧ್ಯಕ್ಷ ರಮೇಶ್ ಸೇರಿ ಅನೇಕ ಮುಖಂಡರು ಕೂಡ ಅಲ್ಲಿಗೆ ದೌಡಾಯಿಸಿದ್ರು, ಭೇಟಿಯನ್ನು ಕೊಟ್ಟರು. ಏನೇನು ಘಟನೆ ಆಗಿದೆಯಲ್ಲ
ಅದ್ರ ಬಗ್ಗೆ ಸವಿಸ್ತಾರವಾಗಿ ವರದಿಯನ್ನು ಪಡೆದುಕೊಂಡ್ರು HD ಕುಮಾರಸ್ವಾಮಿ ಕೂಡ. ಇಲ್ಲಿ ಪ್ರಮುಖವಾಗಿ ಇದೊಂದು ವ್ಯವಸ್ಥಿತ ಗಲಭೆ ಅಂತ ಯಾವಾಗ ಆರೋಪನ ಮಾಡ್ತಾರೆ ಅದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಕೂಡ ನೋಡ್ತಾ ಇದ್ದೀವಿ. ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ, ಈ ಘಟನೆ ನಡೆಯಬಾರ್ದಾಗಿತ್ತು, ನಡೆದಿದೆ ಅಂತ ಸಿದ್ದರಾಮಯ್ಯ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಈಗ ಒಂದು ರೀತಿ ನಾಗಮಂಗಲ ನಾರ್ಮಲ್ ಪರಿಸ್ಥಿತಿಗೆ ಬರ್ತಾ ಇರುವಂಥದ್ದು ಕೂಡ ನೋಡ್ತಾ ಇದ್ದೀವಿ. ಇವತ್ತು ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಇದು ಸಾಕಷ್ಟು ಹೈಲೈಟ್ ಕೂಡ ಆಗಿದೆ. 2-3 ದಿನಗಳಿಂದ ಸಾಕಷ್ಟು ಈ ವಿಚಾರ ಚರ್ಚೆಯಲ್ಲಿದೆ. ರಾಜ್ಯ ಏನು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನು ಪಡಿಬೇಕಾಗಿತ್ತು. ಈಗಾಗಲೇ ರ್ಯಾಲಿಗಳನ್ನು ಮಾಡ್ತಾರೆ ಅಥವಾ ಗಣೇಶ ಮೂರ್ತಿಯ ಉತ್ಸವವನ್ನು ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಏರಿಯಾಗಳಿಗೆ ಹೋಗುತ್ತೆ, ಅಲ್ಲಿ ಏನಾದ್ರೂ ಮಸೀದಿ ಇದ್ದರೆ ಏನು ಮಾಡಬೇಕು, ಮಾರ್ಗವನ್ನು ಬದಲಾಯಿಸಬೇಕಾ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮುಂದಿನ ದಿನಗಳಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ತೀವಿ ಅನ್ನೋ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಇನ್ನು ಮುಂದಿನ ಸ್ಟೋರಿಯನ್ನು ನೋಡೋದಾದರೆ ಮತ್ತೆ ನಂದಿನಿ ಹಾಲಿನ ದರವನ್ನು ಏರಿಕೆ ಮಾಡಲು ಸಿದ್ದರಾಮಯ್ಯ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿ ಗ್ರಾಹಕರಿಗೆ ಬಿಸಿ ತುಪ್ಪವಾಗುತ್ತಾ ನಂದಿನಿ ಹಾಲು ಅನ್ನೋ ಚರ್ಚೆ ಕೂಡ ಈಗಾಗಲೇ ಶುರುವಾಗಿರುವಂಥದ್ದು. ಇನ್ನೂ ಕೆಲವೇ ದಿನಗಳಾಯಿತು ಜಾಸ್ತಿ ಹಾಲಿನ ದರವನ್ನು ಹೆಚ್ಚಿಗೆ ಮಾಡಿ ಮತ್ತೆ ಹಾಲಿನ ದರವನ್ನು ಹೆಚ್ಚಿಗೆ ಮಾಡ್ತೀವಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಜೂನ್ 25ರಂದು ಪ್ರತಿ ಲೀಟರ್ಗೆ 2 ರು ಹೆಚ್ಚಿಸಿದಂತಹ KMF ಈಗಾಗಲೇ ನೋಡ್ತಾ ಇದ್ದೀವಿ. ಇಲ್ಲಿ ರೈತರಿಗೆ ಸಿಗ್ತಿದೆಯೋ ಇಲ್ವೋ ಅನ್ನೋದೇ ಒಂದು ದೊಡ್ಡ ಚರ್ಚೆ ಆಗ್ತಿರುವಂಥದ್ದು. ಇಲ್ಲಿನ ಗ್ರಾಹಕರಿಗೆ ಈಗಾಗಲೇ ಹೆಚ್ಚುವರಿ ಮಾಡಿದ್ದಾರೆ, ಇನ್ನೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ರೈತರು ಹಾಕ್ತಾರಲ್ಲ ಹಾಲನ್ನ ಡೈರಿಗೆ, ಅಲ್ಲಿ ಹೆಚ್ಚಿಗೆ ಸಿಗ್ತಾ ಇದೆಯಾ, ಅವರಿಗೆ ಹೆಚ್ಚಿಗೆ ಮಾಡಿದ್ದಾರಾ ಅನ್ನೋ ಒಂದು ಅನುಮಾನ ಕೂಡ ಕಾಡ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ. ಇನ್ನು ನಂದಿನಿ ಹಾಲಿನ ದರವನ್ನು ಮತ್ತೆ ಹೆಚ್ಚಿಸುವ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುಳಿವನ್ನು ನೀಡಿದ್ದಾರೆ. ಮಾಗಡಿಯಲ್ಲಿ ನಿನ್ನೆ ನಡೆದಂತಹ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡಿದರು. ಹಾಲಿನ ದರ ಹೆಚ್ಚಳ ಮಾಡುತ್ತೇವೆ, ಹೆಚ್ಚಾದ ಹಣ ರೈತರಿಗೆ ಹೋಗಬೇಕು, ನಾವು ಹಾಲು ಉತ್ಪಾದಕರು ರೈತರ ಪರವಾಗಿರುತ್ತೇವೆ ಅಂತ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹಾಲಿನ ದರ ಹೆಚ್ಚಳ ಸಂಬಂಧ ಸದ್ಯದಲ್ಲೇ KMF ಹಾಗೂ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಹಾಗಾದರೆ CM ಹೇಳಿದ್ದೇನೋ, ಹಾಗಾದರೆ ಹಾಲಿನ ಕುರಿತು, ಹಾಲಿನ ದರ ಹೆಚ್ಚಳ ಕುರಿತು CM ಸಿದ್ದರಾಮಯ್ಯ ಹಾಗಾದರೆ ಏನು ಹೇಳಿದ್ರು ಅಂತ ನೋಡೋದಾದರೆ, ನನಗೆ ರೈತರ ಸಂಕಷ್ಟದ ಬಗ್ಗೆ ಅರಿವಿದೆ ಮತ್ತು ಹಾಲಿನ ದರ ಹೆಚ್ಚಳ ಮಾಡೇ ಮಾಡ್ತೀವಿ, ಹೆಚ್ಚಾದ ಹಣ ರೈತರಿಗೆ ಸೇರಬೇಕು, ಶೀಘ್ರದಲ್ಲೇ KMF ಹಾಗೂ ಇತರರ ಜೊತೆ ಸಭೆಯನ್ನು ಕರೆದು ಇದ್ರ ಬಗ್ಗೆ ಮಾತುಕತೆಯನ್ನು ನಡೆಸ್ತೀನಿ, ದರ ಹೆಚ್ಚಳ ಸಂಬಂಧ ಚರ್ಚೆ ಮಾಡಿ ತೀರ್ಮಾನವನ್ನು ಕೈಗೊಳ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಇನ್ನೂ ಸಹಕಾರ ಸಚಿವ KN ರಾಜಣ್ಣ ಅವರು ಕೂಡ 5 ರು ಏರಿಕೆ ಮಾಡಿ ಹಾಲಿನ ದರವನ್ನು ಅಂತ ಇಲ್ಲಿ ಕೇಳ್ಕೊಂಡಿದ್ದಾರೆ. ಹಾಗಾದರೆ ಅವರೇನು ಹೇಳಿದ್ರು ಅಂದರೆ, ಪಶು ಆಹಾರ ಹಸುಗಳ ಬೆಲೆ ಹೆಚ್ಚಳದಿಂದಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ, ರೈತರಿಗೆ ನೆರವಾಗುವಂತಹ ಉದ್ದೇಶದಿಂದ ಹಾಲಿನ ಬೆಲೆಯನ್ನು ಲೀಟರ್ಗೆ 5 ರುಗಳ ಹೆಚ್ಚಳವನ್ನು ಮಾಡುವಂತೆ ಮನವಿ ಮಾಡ್ತೀನಿ ಅನ್ನೋ ಸ್ಟೇಟ್ಮೆಂಟ್ ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು ಕೂಡ ನೋಡ್ತಾ ಇದ್ದೀವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬೇಕಾದರೂ ಹಾಲಿನ ದರ ಹೆಚ್ಚಳ ಆಗಬಹುದು. ಈಗಾಗಲೇ ನೋಡ್ತಾ ಇದ್ದೀವಿ, ಹಿಂದೆ ಕೂಡ ಅವರು ದರವನ್ನು ಏರಿಕೆ ಮಾಡಿದರು, ಈಗ ಮತ್ತೆ 5 ರೂಪಾಯಿ ಹೆಚ್ಚಳವನ್ನು ಮಾಡಿ ಅಂತ KN ರಾಜಣ್ಣ ಮನವಿಯನ್ನು ಮಾಡ್ತಾ ಇದ್ರೆ CM ಕೂಡ ಅದಕ್ಕೆ ಅಸ್ತು ಅಂದರೆ 5 ರೂಪಾಯಿ ಏರಿಕೆ ಫಿಕ್ಸ್.